ತಿದ್ದಿ ಬುದ್ಧಿ ಹೇಳಬೇಕು. ಅದು ನಮ್ಗಳ ಜವಾಬ್ದಾರಿಯಾಗಿರುತ್ತೆ, ನಾವು ಅದನ್ನ ಮರಿಬಾರ್ದು. ವಿಷಯಕ್ಕೆ ಬನ್ರಿ. ನಿಮ್ಮ ಮಗ ಇನ್ನೊಂದು ಸ್ಟೂಡೆಂಟ್ ತಂದೆ ಎಕನಾಮಿಕ್ ಸ್ಟೇಟಸ್ ಬಗ್ಗೆ ತಪ್ಪಾಗಿ ಮಾತಾಡಿದ್ದಾನೆ. ನಿಮ್ಮಪ್ಪ ಡ್ರೈವರ್ ಅಂತ ಅವ್ರು ಮಾಡೋ ಕೆಲಸದ ಮೇಲೆ ಅವರನ್ನ ಅಳಿತಿದ್ದಾನೆ. ಇದನ್ನ ಒಳ್ಳೆ ಸಂಸ್ಕಾರ ಅಂತ ಯಾರು ಹೇಳಲ್ಲ. ನಮಗಿರುತ್ತೋ ಇಲ್ವೋ, ಆದ್ರೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರನ ಕಲಿಸ್ಬೇಕು. ರೀ ಮೇಡಮ್, ಇಂಥ ಚಿಕ್ಕ ವಿಷಯನ ಯಾರಾದ್ರೂ ದೊಡ್ಡದ್ ಮಾಡ್ತಾರಾ? ಅಂಥದ್ದೇನಿದೆ ಇದ್ರಲ್ಲಿ? ಅದ್ರಲ್ಲೂ ನನ್ ಮಗ ಹೇಳ್ಬಾರ್ದು ಏನ್ ಹೇಳಿದಾನೆ? ಡ್ರೈವರ್ ಅಂದೆ ಇನ್ನೇನ್ ಪೈಲಟ್ ಅನ್ನಕ್ಕಾಗತ್ತಾ? ಡ್ರೈವರೇ, ಕೂಲಿನೇ, ನಾನೇ, ನೀವೇ. ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅಲ್ಲ, ನಾನೊಂದು ಮಾತು ಕೇಳ್ತೀನಿ. ನನ್ನ ಮಗ ಏನೋ ಚಿಕ್ಕೋನೋ ತಿಳಿದೇ ಏನೋ ಮಾತಾಡಿದಾನೆ, ಅದಕ್ಕೆ ನೀವ್ ಯಾಕೆ ಇಷ್ಟೊಂದು ಹುರ್ಕೊಂತಿದ್ದೀರಾ? ಆ ಡ್ರೈವರ್ ಏನ್ ನಿಮ್ ಗಂಡನ ಇಲ್ಲ? ಮೈಂಡ್ ಯೋರ್ ಟಂಗ್. ನಾಲ್ಗೆ ಮೇಲೆ ಹಿಡಿತಾ ಇರಲಿ. ನಮ್ಮ ಸಮಾಜದಲ್ಲಿ ಗುರುಗಳಿಗೆ ದೇವ್ರಿಗಿಂತ ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ. ಯಾಕಂದ್ರೆ ತಮ್ಮ ಮಕ್ಕಳಿಗೆ ಸರಿಯಾದ ದಾರಿ ತೋರಿಸ್ತಾರೆ ಅಂತ. ನಿಮ್ಮ ಮಗನಿಗೆ ಸರಿಯಾದ ದಾರಿ ತೋರಿಸೋ ಟೀಚರ್ ಬಗ್ಗೆನೆ ಇಷ್ಟು ಚೀಪಾಗಿ ಮಾತಾಡ್ತಿದ್ದೀರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ. ಮನೆಯ ಮೊದಲ ಪಾಠಶಾಲೆ ತಾಯಿಯ ಮೊದಲ ಗುರು ಅಂತಾರೆ. ನಿಮ್ಮ ಮಗ ಯಾಕೆ ಹೀಗಾಗಿದ್ದಾನೆ ಅಂತ ಈಗ ಗೊತ್ತಾಗ್ತದೆ. ಅವನದೇನು ತಪ್ಪಿಲ್ಲ, ನಿಮ್ಮನ್ನ ನೋಡಿನೇ ಕಲ್ತಿದ್ದಾನೆ. ಮಕ್ಕಳು ಅಪ್ಪ ಅಮ್ಮ ಹೇಳ್ಕೊಟ್ಟದನ್ನ ಕಲಿಯೋದಕ್ಕಿಂತ ಅವ್ರು ಮಾಡೋದನ್ನ ನೋಡಿ ಕಲಿತಾರೆ, ಅವ್ರು ಮಾತಾಡೋದನ್ನ ಕೇಳಿ ಕಲಿತಾರೆ. ಒಂದು ತಿಳ್ಕೊಳ್ಳಿ ಮೇಡಮ್, ಇಲ್ಲಿ ಯಾರಿಗೂ ದೊಡ್ಡವರಲ್ಲ. ಎಲ್ರಿಗೂ ಅವ್ರದ್ದೇ ಆದಂಥ ಸ್ಥಾನಮಾನ ಇರುತ್ತೆ. ಮೊದಲು ಅದಕ್ಕೆ ಬೆಲೆ ಕೊಡೋದನ್ನ ನೀವು ಕಲ್ತ್ಕೊಳ್ಳಿ, ಆಮೇಲೆ ನಿಮ್ಮ ಮಗನಿಗೂ ಹೇಳ್ಕೊಡಿ. ಅವನನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂದ್ರೆ ಅಂಥ ಸ್ಟೂಡೆಂಟ್ ನಮ್ಮ ಸ್ಕೂಲಿಗೆ ಬೇಡ, ನೀವು ಬೇರೆ ಸ್ಕೂಲ್ ನೋಡ್ಕೊಬೋದು. ಲೇಟ್ ಆಗ್ತಿದೆ ಅಂತ ಹೇಳಿದ್ರಲ್ಲ, ಹೊರಡಿ. ಅಷ್ಟಕ್ಕೆ ಈಗ ಸಮಾಧಾನ ಪಟ್ಕೊಳ್ಳೋಣ. ಅಲ್ಲ ಅಮ್ಮ, ಈಗ ಅಕ್ಕ ಎಲ್ಲಿದ್ದಾರೆ ಅಂತ ನಾವು ಹುಡುಕಿದ್ರೆ ಈ ಥರ ತಿಂಗ್ಳಿಗೊಂದು ಲೆಟ್ರ್ ಕಾಯೋದು, ನಾವು ಲೆಟ್ರ್ ಬರೆಯೋದು, ಇದೆಲ್ಲ ತಪ್ಪತ್ತಲ್ವಾ? ಅಕ್ಕ ಏನೋ ಹೇಳಿದಳು ಸರಿ, ನಾವ್ ಯಾಕೆ ಸೀಕ್ರೆಟಾಗಿ ಪ್ರಯತ್ನ ಪಡಬಾರ್ದು? ಅಮ್ಮ, ಅಕ್ಕನ ನೋಡ್ದೆ ಎಷ್ಟೋ ವರ್ಷ ಆಯ್ತು, ಎಲ್ಲೆಲ್ಲೋ ಹುಡುಕ್ಬಿಟ್ವಿ. ಈಗೊಂದು ಸಣ್ಣ ಕ್ಲೂ ಸಿಕ್ಕಿದೆ, ಅದನ್ನ ಇಟ್ಕೊಂಡು ಅಕ್ಕ ಎಲ್ಲಿದ್ದಾಳೆ ಅಂತ ಹುಡ್ಕೋಣ. ಅದ್ರಲ್ಲಿ ತಪ್ಪೇನಿದೆ? ನಮ್ಮ ಉದ್ದೇಶ ಸರಿಯಾಗೇ ಇದೆಯಲ್ಲ? ಬೇಡ ಕಣೋ, ನಿಮ್ಮ ಅಕ್ಕನ ಸ್ವಭಾವ ನಿಂಗೆ ಚೆನ್ನಾಗಿ ಗೊತ್ತು. ಅವಳು ಬೇಡ ಅಂದಮೇಲೆ ಮುಗೀತು. ನಾವು ಅದಕ್ಕೆ ಪ್ರಯತ್ನ ಪಟ್ರೆ ಒಂದಕ್ಕೆ ಹೋಗಿ ಇನ್ನೊಂದಾಗತ್ತೆ. ಸುಮ್ಮನೆ ಇದ್ಬಿಡೋದು ವಾಸಿ. ಕೊನೆ ಪಕ್ಷ ನಾವು ಅವಳಿಗೆ ಲೆಟ್ರ್ ಬರೆಯೋ ಥರ ಆಗಿದೆಯಲ್ಲ, ಅಷ್ಟಕ್ಕೆ ಸಂತೋಷ ಪಟ್ಕೊಳ್ಳೋಣ. ಅವಳು ಸಿಗ್ತಾಳೆ ಅಂತ ಅಳಿಯಂದ್ರೆ ಹೇಳಿದ್ದಾರೆ. ನಾವು ಆ ಭರವಸೆಲೇ ಇರೋಣ. ಜೀವ, ಈ ವಿಷಯ ಆ ಟೆನಿಕೋಸ್ ನಿಮ್ಮ ಅಪ್ಪನ ಹೇಳ್ಬಿಡ್ಬೇಡ. ಈ ಪಿನ್ ಕೋಡ್ ಇಟ್ಕೊಂಡು ಇನ್ನು ಊರೆಲ್ಲ ಅಲಿಯಕ್ಕೆ ಶುರು ಮಾಡ್ಬಿಡ್ತಾರೆ. ಅವಳಿಗೆ ನಾವೆಷ್ಟು ನೊಂದ್ಕೊಂಡಿದ್ದೀವಿ, ನಾವು ಇಷ್ಟು ದಿವಸ ಅವಳನ್ನ ಎಷ್ಟು ಮಿಸ್ ಮಾಡಿದ್ದೀವಿ ಅಂತ ಅವಳ ಮನಸ್ಸಿಗೆ ಮನವರಿಕೆ ಆಗೋ ಹಾಗೆ ಮಾಡೋಣ. ಅವಳಿಗೆ ಅನ್ನಿಸ್ಬೇಕು, ಹೌದಪ್ಪ ನಾನು ಹೋಗಿ ಇವ್ರನ್ನ ನೋಡಬೇಕು ಅಂತ. ಹಾಗೆ ಮಾಡೋಣ. ನೋಡೋಣ ಅವಳ ಮನಸ್ಸು ಯಾವಾಗ ಕರಗುತ್ತೆ ಅಂತ. ಈಗ ಈ ಲೆಟರ್ ನೋಡಿದ್ರೆ ಅವಳ ಮನಸ್ಸು ಸ್ವಲ್ಪ ಕರಗಿರೋ ಥರ ಇದೆ. ಮತ್ತೆ ನಾವೇನೋ ಪ್ರಯತ್ನ ಪಟ್ಟು ಅವಳ ಮನಸ್ಸನ್ನ ಮತ್ತೆ ಕಲ್ ಮಾಡಿಬಿಡೋದು ಬೇಡ. ತಾಳ್ಮೆಯಿಂದ ಕಾಯೋಣ. ಅದೊಂದೇ ನಮ್ಮ ಮುಂದೆ ಇರೋ ದಾರಿ. ಅದು ಸರಿನೇ. ಸುಮ್ಮನೆ ಆತ್ರಕ್ಕೆ ಬಿದ್ದು ಎಡ್ವರ್ಟ್ ಮಾಡ್ಕೊಳ್ಳೋದು ಬೇಡ. ನಾನು ಬರ್ದಿಟ್ಟಿದ್ದೀನಲ್ಲ ಲೆಟ್ರು, ಅದೆಲ್ಲ ತಗೊಂಡು ಬಂದು ಕೊಡ್ತೀನಿ. ಇಮಿಡಿಯೇಟ್ ಪೋಸ್ಟ್ ಮಾಡಿ. ಮೊದಲು ತಗೋಬಾ. ಹಾಂ. ಕೊನೆಗೂ ಈ ಕಿರಾತಕ ಮಲ್ಲಿ ಇರೋ ಏರಿಯಾಗೆ ಬಂದೇ ಬಿಟ್ನಲ್ಲ. ಅಯ್ಯೋ ದೇವ್ರೆ, ಏನು ಮಾಡೋದು? ಮಲ್ಲಿ ಅವನ ಕಣ್ಣಿಗೆ ಬೀಳ್ತಿದ್ರೆ ಸಾಕಪ್ಪ. ನನಗೆ ಫೋನ್ ಮಾಡೋಕ್ಕೂ ಬಿಟ್ಟಲ್ಲ, ಹೇಳ್ಕೊಂಬಂದ್ಬಿಟ್ನಲ್ಲ.
ಯಾವ್ದು ಮಾಮ್ ಏರಿಯಾ ಇದೆ ಒಳ್ಳೆ ಹಿಂಗಿದೆ ಪಾಶ್ ಮನೆಗಳಿರ್ಲಿ ಅಟ್ಲೀಸ್ಟ್ ಮಿಡಲ್ ಕ್ಲಾಸ್ ಮನೆಗಳು ಬೇಡವಾ ನನ್ಗೆ ಏನ್ ಡೌಟು ಅಂದ್ರೆ ಅವ್ರ ಅಪ್ಪ ಮಾಡಿಟ್ಟೋಗಿರೋ ಬಿಟ್ಟಿ ಆಸ್ತಿ ಅಷ್ಟೊಂದಿದೆ ಅದನ್ನೆಲ್ಲ ಬಿಟ್ಟು ಮಲ್ಲಿ ಈ ತರ ಜಾಗದಲ್ಲಿ ಬಂದಿದ್ದಾಳ ಅಂತ ಡಿಸ್ಗಸ್ಟ್. ಅಳಿಮಯ್ಯ ನೀನು ಬದುಕ್ತಾ ಇರೋದು ಬಿಟ್ಟಿ ಆಸ್ತಿಲೇ, ಮಲ್ಲಿಗೆ ಬೇರೆ ಹೇಳ್ತೀಯನ? ಅಲ್ಲ ಅವರಪ್ಪ ಮಾಡಿಟ್ಟಿರೋ ಆಸ್ತಿನ ಅನುಭವಿಸ್ಕೊಂಡು ಐಷಾರಾಮಿ ಜೀವನ ಮಾಡೋದು ಬಿಟ್ಟು ಇಲ್ಲಿಗೆ ಬಂದು ಕೊನೆ ಸತ ತಗೊಂಬ್ಲ. ಏ ಅಳಿಮಯ್ಯ, ಅಂತ ಐಭೋಗದ ಮನೇಲಿ ಬದುಕ್ತವಳಿಗೆ ವೈರಾಗ್ಯ ಯಾಕೆ ಬರುತ್ತೋ? ನಿನಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅವಳು ಸದಾಶಿವನಗರದಲ್ಲೋ ಡಾಲರ್ಸ್ ಕಾಲನಿಯಲ್ಲೋ ದೊಡ್ಡ ಮನೇಲಿ ಇರ್ತಾಳೆ. ಅದು ಬಿಟ್ಟು ಲೋಯರ್ ಮಿಡ್ಲ್ ಕ್ಲಾಸ್ ಈ ಏರಿಯಾದಲ್ಲ ಹೆಂಗ ಬದುಕ್ತಾಳೆ? ಬಾರ ಹೋಗೋಣ ಬಾ. ಮಾಮ್ ನನಗ್ ಬಂದಿರೋದು ಪಕ್ಕಾ ಇನ್ಫಾರ್ಮೇಶನ್. ಅವಳು ಜಾಸ್ತಿ ಓಡಾಡಿರೋದು ಇದೇ ಏರಿಯಾದಲ್ಲಿ. ನನಗನ್ಸುತ್ತೆ ಇಲ್ಲೇ ಎಲ್ಲೋ ಇರ್ತಾಳೆ ಅವಳು ಅಂತ. ಅದೇ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಇಲ್ಲ ಕಣ, ನನ್ನ ಮನ್ಸಿಗೆ ಯಾಕೋ ಅವಳು ಇಲ್ಲಿ ಇಲ್ಲ ಅಂತ ಅನಿಸ್ತಾ ಇದೆ. ನಿನಗೆ ಏನ್ ಅನ್ನಿಸ್ತು ಅನ್ನೋದು ಮುಖ್ಯ ಅಲ್ಲ. ಇಲ್ಲಿ ಮೊಬೈಲ್ ನೆಟ್ವರ್ಕ್ ಸುಳ್ಳು ಹೇಳುತ್ತಾ? ಹುಡುಕಿದ್ರೆ ದೇವರೇ ಸಿಗ್ತಾನ. ಈ ಆಫ್ಟರ್ ಆಲ್ ಬ್ಲಡಿ ಮಲ್ಲಿ ಸಿಗಲ್ವಾ? ಮಲ್ಲಿನ ನೋಡಿರೋರು ಯಾರಾದ್ರೂ ಒಬ್ರು ನಮ್ ಕೈಗೆ ತಗ್ಲಾಕೊಳ್ಳಲ್ವಾ? ಇಷ್ಟೆಲ್ಲ ಹುಡುಕ್ತಾ ಇದೀವಿ. ಸಿಗ್ತಾರೆ, ನೋಡಿರೋರು ಸಿಗ್ತಾರೆ, ಅವಳು ಸಿಗ್ತಾಳೆ. ಆದ್ರೆ ಎಲ್ಲದಕ್ಕೂ ಪೇಷನ್ಸ್, ಕಾಯ್ಬೇಕು, ಹುಡುಕ್ಬೇಕು. ಏನಪ್ಪ ಮಾಡೋದೀಗ? ಮಲ್ಲಿ ಇವನ್ ಕೈ ಸಿಗದಂಗೆ ನೋಡ್ಕೋಬೇಕಲ್ಲ. ಇರು, ಮಲ್ಲಿಗೆ ಒಂದು ಫೋನ್ ಮಾಡ್ತೀನಿ.